ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೆ ನೋಡ್ರಿ. ನನ್ನ ಮಕ್ಕಳಿಗೆ ಬಹಳ ಇಷ್ಟಪಟ್ಟು ತಿನ್ನೋಂಥ ಫುಡ್ ಅಂದರೆ ದಾಲ್ ಕಿಚಡಿ ರೀ. ಅದನ್ನು ನಾನು ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀನಿ. ಇವತ್ತು ನಾನು ಅದಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದ್ದೀನಿ. ಇಬ್ಬರು ಕೂಡ ಬಹಳ ಸಣ್ಣವ್ರು ಇದ್ದಾರೆ. ಒಬ್ಬನು 3 years ಇನ್ನೂ ಕಂಪ್ಲೀಟ್ ಆಗಿಲ್ಲ, ಒಬ್ಬನು 8 months ಇದ್ದಾನೆ ರೀ. ಅವರಿಬ್ಬರಿಗೂ ಇದಂದ್ರೆ ಭಾಳ ಇಷ್ಟ. ಹಾಗಾಗಿ ಹೆಲ್ದಿ ಕೂಡ ಐತಿ, ಅಷ್ಟು ಟೇಸ್ಟಿ ಕೂಡ ಆಗ್ತೈತಿ. ನಿಮ್ಮ ಮಕ್ಕಳಿಗೂ ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರ ಅಂತ ಹೇಳ್ತೀನಿ. ನಾನು ಯಾವಾಗಲೂ ದಾಲ್ ಕಿಚಡಿ ಮಾಡುವಾಗ ಸ್ವಲ್ಪ ಬೇಳೆಗಳನ್ನೆಲ್ಲ ನೆನೆಲಿಕ್ಕೆ ಬಿಟ್ಬಿಡ್ತೇನೆ ರೀ. ಯಾಕಂದ್ರೆ ಅದರೊಳಗೆ ಇರೋ ಆ್ಯಸಿಡಿಟಿ ಲೆವೆಲ್ ಆಯಿತು ಕಡಿಮೆ ಮಾಡ್ಬೋದು. ಮಕ್ಕಳಿಗೆ ಈಸಿ ಟು ಡೈಜೆಷನ್ ಆಗ್ತೈತಿ. ಆಮೇಲೆ ಅವ್ರ ಹೆಲ್ತ್ಗೂ ಕೂಡ ಒಳ್ಳೆಯದ್ರಿ ದಾಲ್. ಹಾಗಾಗಿ ನಾನು 3 ಬೇಳೆಗಳನ್ನು ಕಂಪಲ್ಸರಿಯಾಗಿ ಯೂಸ್ ಮಾಡ್ತೀನಿ. ತೊಗರಿಬೇಳೆ, ಹೆಸರು ಬೇಳೆ, ಆಮೇಲೆ ಮಸೂರ್ ದಾಲ್ ಅಂತಾರೆ ನೋಡಿರಿ, ಅದು ಸ್ವಲ್ಪ ಹಸಿ ಬಟಾಣಿ ಇತ್ತು, ಅದು ಕೂಡ ಚಲೋ ರೀ. ಹಾಗಾಗಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೇಸ್ಟಿಗೆ ಅಂತ ನಾನು ಉಳ್ಳಾಗಡ್ಡಿ, ಆಮೇಲೆ ಸ್ವಲ್ಪ ಟೊಮೆಟೊ, ಉಪ್ಪು, ಅರಿಶಿನ ಪುಡಿ ಇಷ್ಟೇ ರೀ. ನೀವು ಬೇಕಾದ್ರೆ ದೊಡ್ಡವ್ರಿಗಾದ್ರೆ ಸ್ವಲ್ಪ ಮೆಣಸ್ಕಾಳು ಅಥವಾ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೇನೆ ರೀ. ಯಾವುದೇ ಥರ ನಾನು ಆಯಿಲ್ ಕೂಡ ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಒಂದು 3 ವಿಸಿಲ್ ಆಗೋಕ್ಕೆ ಬಿಟ್ಬಿಡ್ತೇನೆ ರೀ ಅಷ್ಟೇ. ಇವಾಗ ಸಿಂಪಲ್ಲಾಗಿ ಒಂದು ವೆಜಿಟೇಬಲ್ ಪಲಾವ್ ಮಾಡ್ಕೊತಾ ಇದ್ದಾನೆ ರೀ. ವೆಜಿಟೇಬಲ್ಸ್ ಏನು ಜಾಸ್ತಿ ಇರಲಿಲ್ಲ, ಸದ್ಯ ಮನೆಯೊಳಗೆ ಏನೇನು ಅಂತ ಅದು ನೋಡ್ಕೊಂಡು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಾನು ಎಗ್ ಕೂಡ ಬಾಯ್ಲ್ ಮಾಡೋಕ್ಕೆ ಇಟ್ಬಿಡ್ತೇನೆ ರೀ. ಫಸ್ಟ್ ನಾನು ನೀರು ಇಡ್ತೇನೆ ರೀ, ಸ್ವಲ್ಪ ವಿನೆಗರ್ ಹಾಕಿ ಬಿಸಿ ಆಗ್ಲಿಕ್ಕೆ ಬಿಡ್ತೇನೆ. ವೆಜಿಟೇಬಲ್ ಪುಲಾವ್ಗೆ ನಾನು ಕಂಪಲ್ಸರಿಯಾಗಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ರೀ. ನೀವು ಯಾವುದೇ ಥರ ವೆಜಿಟೇಬಲ್ಸ್ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ 2 ಐಟಮ್ಸ್ ಇದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ. ನೀರು ತಣ್ಣಗಿದ್ದಾಗ ಹಾಕಬೇಡ್ರಿ. ನೀರು ಸ್ವಲ್ಪ ಕುದಿ ಬಂದಾಗ ಈ ಥರ ಎಗ್ನ ಹಾಕ್ರಿ, ಅಂದರೆ ಚೆನ್ನಾಗಿ ಬೆಂದು ಬರ್ತೈತೆ ಅದು. ಇಲ್ಲಿ ಸ್ವಲ್ಪ ಪಲಾವ್ಗಂತ ನಾನು ಅದ್ರಕ್ ಲಸನ್ ಪೇಸ್ಟ್ ಮಾಡ್ಕೊತಾ ಇದ್ದೇನೆ ನೋಡಿರಿ. ಇದಕ್ಕೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ಕೊತಾ ಇದ್ದೇನೆ ರೀ. ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಕಾಳು ಮೆಣಸು ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೇನೆ ರೀ. ದಾಲ್ ಕಿಚಡಿ ಕೂಡ ರೆಡಿ ಆಯ್ತು ರೀ. ಬಟ್ ಏನಂದ್ರೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗಬೇಕಾಗಿತ್ತು. ನನ್ನ ಮಗ ಸಣ್ಣವನಿದ್ದಾನಲ್ಲ ರೀ, ಅವನಿಗೆ ಸಲುವಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಸ್ಮ್ಯಾಶರಿಂದ ಈ ಥರ ಮಾಡೋದ್ರಿಂದ ಭಾಳ ಸಾಫ್ಟಾಗಿ ಬರ್ತದೆ ರೀ. ಮತ್ತೇನು ನೀವು ಗ್ರೈಂಡ್ ಮಾಡೋದೇನು ಅವಶ್ಯಕತೆ ಏನು ಬೀಳಲ್ಲ. ನಾನು ಯಾವುದೇ ಥರ ಕಿಚಡಿ ಮಾಡೋಂಗಿದ್ರು ಇದನ್ನ ಸ್ಮ್ಯಾಶರ್ನ ಯೂಸ್ ಮಾಡ್ಕೊತೀನಿ. ಇವಾಗ ಪಲಾವ್ ಕೂಡ ರೆಡಿ ಮಾಡ್ಕೊತಾ ಇದ್ದಾನೆ ರೀ. ಏನಿಲ್ಲ ರೀ, ಭಾಳ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ನಾ ಯಾವುದೇ ಕೂಡ ಸ್ಪೈಸಸ್ನ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಇವಾಗ ಆನಿಯನ್ ಕೂಡ ಲೈಟ್ ಬ್ರೌನ್ ಆಗೈತೆ ರೀ, ಅಷ್ಟೇ, ಜಾಸ್ತಿ ಏನು ಬೇಡ. ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡು ಕೂಡ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಬೇಯಲಿಕ್ಕೆ ಬಿಡ್ತೇನೆ ರೀ. ದಾಲ್ ಕಿಚಡಿ ಕೂಡ ಅವ್ರಿಗಿಬ್ರಿಗೂ ಹಾಕ್ಕೊಡ್ತಾ ಇದ್ದಾನೆ ನೋಡಿರಿ. ತಣ್ಣಗಾದ್ಮೇಲೆ ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗ್ತೈತಿ. ಹೀಗಾಗಿ ಈ ಥರ ಸಾಫ್ಟಾಗಿ ಬರ್ತೈತಿ. ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ಆದಷ್ಟು 1 year ಒಳಗಿನ ಮಕ್ಕಳಿಗೆ ಮೈದಾ, ಶುಗರ್, ಆಯಿಲ್ನ ಇವು 3 ಕೊಡೋಕೆ ಹೋಗ್ಬೇಡ್ರಿ. ಅದ್ರ ಬದಲಾಗಿ ಈ ಥರ ತುಪ್ಪನ ಹಾಕ್ಕೊಡ್ರಿ, ಹೆಲ್ದಿ ಡೈಟ್ನ ಕೊಡ್ರಿ ಅಂತ ಹೇಳ್ತೀನಿ. ಈಗ ನಾನು ಸ್ವಲ್ಪ ಬಟಾಣಿ ಆಮೇಲೆ ಕ್ಯಾಪ್ಸಿಕಮ್ ಇತ್ತು, ಅದು ಹಾಕ್ಕೊತಾ ಇದ್ದೇನೆ ರೀ. ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಇದ್ರೂ ಹಾಕ್ಕೋಬೋದು. ಸ್ವಲ್ಪ ಸಾಲ್ಟು, ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೇನೆ ರೀ. ಅದೇನೋ ಗೊತ್ತಿಲ್ಲ, ಟೇಸ್ಟ್ ಇನ್ಕ್ರೀಸ್ ಆಗ್ತೈತಿ ಸ್ವಲ್ಪ ಬೆಲ್ಲ ಹಾಕ್ಕೊಳೋದ್ರಿಂದ.
ಸ್ವಲ್ಪ ಅರಿಶಿನ ಪುಡಿ ಗರಂ ಮಸಾಲ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಧನಿಯಾ ಪುಡಿ ಆಪ್ಷನಲ್ ರೀ ಇದು. ನೀರು ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊತಾ ಇದ್ದೀನಿ ರೀ, ಯಾಕಂದ್ರೆ ನನ್ನ ದೊಡ್ಡ ಮಗ ಕೂಡ ತಿನ್ಬೋದು ಅಂತ 1:1 ಅಲ್ಲ 1:3 ಹಾಕ್ಕೊತಾ ಇದ್ದೀನಿ. ಎಗ್ ಕೂಡ ಬಾಯ್ಲ್ಡ್ ಆದವು ರೀ. ಇದು ಕೂಡ ಅದು ನೀರು ಎಲ್ಲ ಸೋಸ್ಕೊಂಡು ಮತ್ತು ತಣ್ಣೀರಿಂದ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೇನೆ ರೀ. ಇದಕ್ಕೆ ಶಾಕ್ ಕೊಡೋದು ಅಂತ ಹೇಳ್ತಾರೆ, ಯಾಕಂದ್ರೆ ಇಮಿಡಿಯೇಟ್ಲಿ ಈ ಥರ ನೀವು ತಣ್ಣೀರು ಹಾಕೋದ್ರಿಂದ ಅದು ಒಳಗಡೆ ಇರೋ ಎಗ್ ಕೂಡ ಸ್ಟ್ರಿಂಕ್ ಆಗ್ತೈತೆ ರೀ. ಆವಾಗ ನಿಮ್ಗೆ ಈಸಿ ಟು ಈ ಥರ ನಿಮ್ಗೆ ಪೀಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸ್ಟೀಲ್ ಕುಕ್ಕರ್ ಯೂಸ್ ಮಾಡೋದ್ರಿಂದ ಜಲ್ದಿ ತಳ ಹಿಡಿದು ಬಿಡ್ತೈತೆ ರೀ. ಹಾಗಾಗಿ ನಾನು ಸ್ವಲ್ಪ ಈ ಥರ ಓಪನ್ನಾಗಿ ಬೇಯಿಸ್ಕೊತೀನಿ. ಇನ್ನೇನು 10% ಐತಿ ಅಂದಾಗ ಮಾತ್ರ ಲಿಡ್ನ ಕ್ಲೋಸ್ ಮಾಡಿ 1 ಸೀಟಿ ಆಗೋಕ್ಕೆ ಬಿಟ್ಬಿಡ್ತಾನೆ ರೀ ಅಷ್ಟು. ಯಾರು ಕೂಡ ಈ ಥರ ಪ್ರೆಷರ್ ಕುಕ್ಕರ್ನ ಜಲ್ದಿ ಲಿಡ್ನ ಓಪನ್ ಮಾಡಿಬಿಡ್ರಿ, ಸ್ವಲ್ಪ ಟೈಮ್ ಕೊಡ್ರಿ ಅದಕ್ಕೆ. ನನಗೆ ಏನಪ್ಪ ಅಂದ್ರೆ ಸ್ವಲ್ಪ ಟೈಮ್ ಆಗಿತ್ತಂತ ನಾನು ಬೇಗ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಏನಂದರೆ ಇದು ರೈಸು ಮಾಯ್ಶ್ಚರ್ ಎಲ್ಲ ಅಬ್ಸಾರ್ಬ್ ಆಗೋಕ್ಕೆ ಟೈಮ್ ಬೇಕಾಗತ್ತೆ ರೀ. ಭಾಳ ಸಾಫ್ಟಾಗಿ ಬಂದಿತ್ತು ರೀ, ಅಷ್ಟು ಟೇಸ್ಟ್ ಕೂಡ ಚೆನ್ನಾಗಾಗಿತ್ತು. ಸಿಂಪಲ್ಲಾಗಿ ಒಂದು ಪಲಾವ್ ರೀ, ಅದ್ರ ಜೊತೆಗೆ ಒಂದು ಬಾಯ್ಲ್ಡ್ ಎಗ್, ಸ್ವಲ್ಪ ಉಪ್ಪಿನಕಾಯಿ, ಇಷ್ಟಿದ್ರೆ ಮತ್ತೇನು ಬೇಕು ಹೇಳ್ರಿ. ಈ ಥರ ಬೇಬಿ ನಿಮ್ಮ ಮನೆಯೊಳಗೆ ಈ ಥರ ಹೆಡ್ಗೆ ಕ್ಯಾಪ್ನ ಯೂಸ್ ಮಾಡ್ಕೊರಿ, ಜಸ್ಟ್ ಫಾರ್ ಸೇಫ್ಟಿ ಪರ್ಪಸ್ ಅಂತ ಹೇಳ್ತಾನೆ. ನನ್ನ ಸಣ್ಣ ಮಗಂದ ಚಾನ್ಸ್ ನೋಡ್ರಿ, ಯಾಕಂದ್ರೆ ಏನೇ ಇಲ್ಲಾಂದ್ರೆ ದಿನಕ್ಕೆ ಒಂದು 5-6 ಸಲ ಜಳಕ ಆಗ್ತೈತೆ ಅವನು. ಸಾಯಂಕಾಲ ನಾನು ಕಂಪ್ಲೀಟಾಗಿ ಒಂದು ಸಲ ಮಾಡಿಸ್ಬಿಡ್ತೀನಿ. ಯಾಕಂದ್ರೆ ಇತ್ತೀಚೆಗೆ ಅಂದ್ರೆ ಇವನಿಗೆ ಟಾಯ್ಲೆಟ್ ಆಗ್ತಾಯಿದೆ ಇವಾಗ ಕಂಟಿನ್ಯೂ ಆಗಿ. ಬಟ್ ಎಲ್ಲರೂ ಅನ್ಕೊಂತಾರೆ ಅವ್ರಿಗೆ ಹಲ್ಲು ಬರೋ ಟೈಮ್ ಒಳಗೆ ಅದು ಕಾಮನ್ ಮೋಷನ್ ಆಗೋದು ಅಂತ ಹೇಳ್ತಾರೆ. ಬಟ್ ಆ ಥರ ಇಲ್ಲ ರೀ. ಮಕ್ಕಳು ಎಲ್ಲದನ್ನು ವಸ್ತುಗಳನ್ನ ಬಾಯೊಳಗೆ ಇಟ್ಕೊತಾರಲ್ರಿ, ಅದು ಮೇಯ್ನಾಗಿ ಬರೋ ಇನ್ಫೆಕ್ಷನ್ನು ಅಂದ ಫುಡ್ ಟ್ರ್ಯಾಕಿಂದ ಆಗೋ ಇನ್ಫೆಕ್ಷನ್ಸ್ ರೀ ಅವು. ಹಾಗಾಗಿ ಆದಷ್ಟು ಮಕ್ಕಳನ್ನ ನೀವು ಏನೋ ಒಂದು ವಸ್ತು ಕೊಟ್ಟರೆ ಅದನ್ನ ವಾಶ್ ಮಾಡಿಕೊಡ್ರಿ. ಆದಷ್ಟು ಮಕ್ಕಳು ಬೇರೆ ಐಟಮ್ಸ್ ಏನಾದರೂ ಬಾಯೊಳಗೆ ಇಟ್ಕೊತವಂದ್ರೆ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿರಿ. ಇಲ್ಲಿ ನೋಡಿರಿ, ನಾನು ಎಷ್ಟು ಮಾಡ್ತಾಯಿದ್ರು ನನ್ನ ಮಗ ಕೇಳಿಲ್ಲ. ಇದು ಸೆಟಾಪಿಲ್ ಕ್ರೀಮ್ ರೀ. ನನ್ನ ಮಗಗೆ ವೈಟ್ ಥರ ಪ್ಯಾಚಸ್ ಆಗಿತ್ತು ರೀ ಹಣೆ ಮೇಲೆ. ಆವಾಗ ಡಾಕ್ಟ್ರು ರೆಕಮೆಂಡ್ ಮಾಡಿದ್ರು. ಬಟ್ ಏನಪ್ಪ ಅಂದ್ರೆ ಮಕ್ಕಳಿಗೆ ಯಾವಾಗಲೂ ಮಾಯ್ಶ್ಚರಾಗಿ ಇಡೋಕ್ಕೆ ಟ್ರೈ ಮಾಡಿರಿ. ಇವಾಗ ವಿಂಟರ್ ಸೀಸನ್ ಅಲ್ರಿ, ಇನ್ನೂ ಜಾಸ್ತಿ ಆಗ್ತೈತಿ. ಮನೆ ಒಳಗೆ ಮಕ್ಕಳಂತ ಇದ್ರೆ ಟೈಮ್ ಹೋಗೋದಾಗ ಗೊತ್ತಾಗಲ್ಲಲ್ರಿ. ಏನೋ ಒಂಥರ ನನಗೆ ಇತ್ತೀಚೆಗೆ ಹೆಂಗಾಗ್ಬಿಟ್ಟತ್ತಂದ್ರೆ ಬೆಳಿಗ್ಗೆ ಆಗೋದು ತಡ ಇಲ್ಲ, ರಾತ್ರಿ ಆಗೋದು ತಡ ಇಲ್ಲ, ಹಂಗಾಗ್ಬಿಟ್ಟತ್ರಿ. ಎಷ್ಟು ಜಲ್ದಿ ಬೇಗ ದಿನ ಕಳೀತಾ ಇದ್ದಾವ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಕೂಡ ನಮ್ಮ ಕಣ್ಣು ಮುಂದೆ ದೊಡ್ಡವರಾಗ್ತಾ ಹೋಗ್ತಾ ಇದ್ದಾರೆ. ಏನು ಮಾಡೋದ್ರಿ.
ನಮ್ಮ ಕಡೆ ಎಲ್ಲ ಅಂತಾರ್ರಿ ಹೋಗು ಮಾರಾಯ ಅಂದ್ರೆ ನನಗೆ ಆ ಥರ ಅನ್ಸಕೂತೈತ್ರಿ. ನಿಜ ಹೇಳ್ಬೇಕಂದ್ರೆ ನನ್ನ ಮಗಗೆ ಏನೋ ನನ್ನ ಫೋಟೋ ಪೋಸ್ಗೆ ಅದಂದ್ರೆ ಒಂದು 8 ಮಂತ್ ಕಂಪ್ಲೀಟ್ ಆಯ್ತು ರೀ. ಹಾಗಾಗಿ ನಾನು ಸ್ವಲ್ಪ ಫೋಟೋಶೂಟ್ ಮಾಡೋಣಂತ ಏನೋ ಅಂದ್ಕೊಂಡಿದ್ದೆ, ಬಟ್ ನಿಜ ಹೇಳ್ತೀನಿ ರೀ ಅದೇನೂ ಆಗಲಿಲ್ಲ. ಆ ಥರ ಪ್ಲ್ಯಾನ್ ಆಗಲಿಲ್ಲ. ಹಾಗಾಗಿ ಬೇರೆ ಮತ್ತು ನೋಡೋಣಂತ ಬೇರೆ ಥರ ಟ್ರೈ ಮಾಡಿದೆ ನೋಡ್ರಿ. ಎಷ್ಟು ಸೀರಿಯಸ್ ನಗಾವಲ್ಲ ಏನಲ್ಲ. ಇಷ್ಟಾದರೂ ಪೋಸ್ ಕೊಟ್ಟಲ್ರಿ ಅಷ್ಟೇ ಸಾಕಂತ ಸುಮ್ಮನೆ ಅದೇ. ಅದೇ ಚಿಕನ್ ಗ್ರೇವಿ ಮಾಡಕ್ಕಂತ ನೋಡ್ರಿ. ಟೈಮ್ ಕೂಡ ಭಾಳ ಆಗಿತ್ತು. ಮತ್ತೇನು ರಾತ್ರಿಗೆ ಯಾಕೋ ಮನಸ್ಸಿರಲಿಲ್ಲ, ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಸ್ವಲ್ಪ ಚಿಕನ್ ಉಳ್ದಿತ್ತು ರೀ ನಿನ್ನೆದು, ಅದನ್ನ ಇವತ್ತು ಚಿಕನ್ ಗ್ರೇವಿ ಮಾಡಕ್ಕಂತ ನೋಡ್ರಿ. ಇದನ್ನು ಮಾಡೋದು ಭಾಳ ಸಿಂಪಲ್ ಆಗ್ರಿ. ಸ್ವಲ್ಪ ನಾನು ಒಂದು 2 ದೊಡ್ಡ ಉಳ್ಳಾಗಡ್ಡಿ ತೊಗೊಂಡೇನಿ. ಅದನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡೇನಿ ರೀ. ಆಮೇಲೆ ಅದನ್ನ ಸ್ವಲ್ಪ ಬ್ರೌನ್ ಆಗೋ ಮಟ್ಟ ಹುರ್ಕೊಂಡು ಅದಾದಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೇನೆ ರೀ. ಕೊತ್ತಂಬರಿದು ಬೇಕಂದ್ರೆ ನೀವು ಹಸಿಮೆಣ್ಸಿಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ನಾ ಇವಾಗ ಖಾರ ಪುಡಿ ಯೂಸ್ ಮಾಡ್ಕೊತೇನೆ ರೀ ಇದಕ್ಕೆ. ಹಾಗಾಗಿ ಇದು ಸ್ವಲ್ಪ ಚಲೋ ಇದು ಫ್ರೈ ಆಗ್ಬೇಕು ರೀ. ಟಿಲ್ ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ತಾನೆ. ಇವಾಗ ಸ್ವಲ್ಪ ಇದಕ್ಕೆ ಅರಿಶಿಣ ಪುಡಿ ರೀ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟು ಹಾಕ್ಕೊತೀನಿ. ಆಮೇಲೆ ಸ್ವಲ್ಪ ಖಾರದ ಪುಡಿ ಇಷ್ಟು ಸಾಕ್ರಿ ಇದಕ್ಕೆ. ಇದು ಚೆನ್ನಾಗಿ ಫ್ರೈ ಆಗ್ಬೇಕು ರೀ. ಫ್ರೈ ಆದಮೇಲೆ 1-2 ಟೊಮೆಟೊ ಕೂಡ ಹಾಕ್ಕೊತೇನೆ ರೀ. ಟೊಮೆಟೊ ಕೂಡ ಸಾಫ್ಟ್ ಆಗೋ ಮಟ್ಟ ಬಿಟ್ಬಿಡ್ತೇನೆ ರೀ. ಅದು ಸಾಫ್ಟ್ ಆದಮೇಲೆ ಚಿಕನ್ನ ವಾಶ್ ಮಾಡ್ಕೊಂಡು ಇಟ್ಕೊಂಡೇನೆ ರೀ, ಅದು ಕೂಡ ಹಾಕ್ಕೊಂಡು ಬಿಡ್ತೇನೆ ರೀ ಅಷ್ಟು. ಚಿಕನ್ ಕೂಡ ಇವಾಗ ಹಾಕಿದ್ದಾಗಿತ್ತು ರೀ. ಇದನ್ನು ಲೋ ಫ್ಲೇಮ್ ಒಳಗೆ ಬಿಟ್ಬಿಡ್ತೇನೆ. ಇದು ಸ್ವಲ್ಪ ಬೇಯಲಿ, ಒಂದು 10 ನಿಮಿಷ ಬೇಗ ಬಿಟ್ಬಿಡ್ತೇನೆ ರೀ. ಅದಾದಮೇಲೆ ಇದಕ್ಕೆ ನೀರು ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಎಷ್ಟು ಥಿಕ್ನೆಸ್ ಗ್ರೇವಿ ಬೇಕು ಅದನ್ನು ನೋಡಿ ಹಾಕೋಬೋದು.
ನೋಡಿರಿ ಇಷ್ಟು ಈಸಿಯಾಗಿ ಚಿಕನ್ ಗ್ರೇವಿನೂ ರೆಡಿ ಆಯಿತು. ಇದು ಒಂದೊಂದು ಸಲ ಅನಿಸುತ್ತೆ ಇಷ್ಟು ಈಸಿ ರೆಸಿಪಿ ಅಂತ, ಬಟ್ ಟೇಸ್ಟ್ ಭಾಳ ಚೆನ್ನಾಗಿರ್ತೈತೆ ರೀ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಗಾರ್ನಿಷ್ಗಂತ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡೀನಿ. ಬೆಳಗ್ಗೆ ಕೂಡ ಪಡ್ ಮಾಡಬೇಕಾಗಿತ್ತು ರೀ, ಹಾಗಾಗಿ ಇವಾಗ ರೈಸ್ ಎಲ್ಲ ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡ್ಬಿಡ್ತೀನಿ. ಯಾವಾಗಲೂ ನೀವು ಹಿಟ್ಟನ್ನ ಈ ಥರ ಜಾರಿಂದ ಹೊರಗೆ ತೆಗಿಬೇಕಾದ್ರೆ ಈ ಥರ ಲಾಸ್ಟ್ ಅಂಟ್ಕೊಂಡ್ಬಿಡ್ತೈತಲ್ರಿ, ಆವಾಗ ನೀವು ಈ ಥರ ಸಿಲಿಕಾನ್ ಸ್ಪೂನ್ನ ಯೂಸ್ ಮಾಡಿರಿ. ಇದರಿಂದ ಭಾಳ ಯೂಸ್ ಆಗ್ತೈತೆ ಅಂತ ಹೇಳ್ತೀನಿ. ಯಾಕಂದ್ರೆ ಕೈ ಹಾಕಿ ನೀವು ಅದನ್ನು ಹಿಟ್ಟೆಲ್ಲ ತೆಗಿಯೋದ್ರಿಂದ ಬ್ಲೇಡ್ ಕೂಡ ಶಾರ್ಪ್ ಇರ್ತಾವ್ರಿ, ಕೈ ಕಟ್ಟಾಗೋ ಚಾನ್ಸಸ್ ಇರ್ತೈತಿ. ಆಮೇಲೆ ಏನಾಗ್ತೈತೆ ಅಂದರೆ ಕೈಗೆಲ್ಲ ಅಂಟ್ಕೊಂಡ್ಬಿಡ್ತೈತಿ. ಆಮೇಲೆ ಮತ್ತೆ ವಾಶ್ ಮಾಡ್ಕೊಂಡು ಮತ್ತೆ ಬೇರೆ ಮಿಕ್ಸರ್ ಒಳಗೆ ಮತ್ತೊಂದು ಸಲ ಹಾಕಬೇಕಾಗಿರ್ತೈತೆ ರೀ. ಹಾಗಾಗಿ ಇದೊಂಥರ ಕ್ಲೀನಾಗಿ ಬರ್ತೈತಿ. ಈ ಥರ ಯೂಸ್ ಮಾಡಿರಿ ಅಂತ ಹೇಳ್ತೀನಿ. ನಾವು ಈ ಕಡೆ ಮುಂಬೈ ಕಡೆ ಇರೋದ್ರಲ್ರಿ, ಇಲ್ಲಿ ಸ್ವಲ್ಪ ಹೀಟ್ ವಾತಾವರಣನೇ ಇರ್ತೈತಿ. ಹಾಗಾಗಿ ಏನಾಗ್ಬಿಡ್ತೈತೆ ಅಂದ್ರೆ ಇದು ಹಿಟ್ಟು ಹುಳಿ ಬರಲ್ಲ ರೀ. ಬೆಳಗ್ಗೆ ಸ್ವಲ್ಪ ಅದು ಫರ್ಮೆಂಟೇಷನ್ ಆಗಬೇಕಂದ್ರೆ ನಾನು ಸ್ವಲ್ಪ ಸೋಡಾನ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಆಮೇಲೆ ಮೇನ್ ಏನಪ್ಪ ಅಂದ್ರೆ ಇದನ್ನು ನೀವು ಕೈಯಿಂದ ಚಲೋ ಕಲಿಸಿದ್ರೆ ಯಾವುದೋ ಹಿಟ್ಟಾದರೂ ಫರ್ಮೆಂಟೇಷನ್ ಆಗ್ತೈತೆ ಚೆನ್ನಾಗಿ. ಯಾಕಂದ್ರೆ ನಮ್ಮ ಬಾಡಿ ಒಳಗೆ ಹೀಟ್ ಕೂಡ ಅದು ಟ್ರಾನ್ಸ್ಫರ್ ಆಗಿ ಅದು ಆಟೋಮೆಟಿಕ್ಲಿ ಅದು ಫರ್ಮೆಂಟೇಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾವುದೇ ಥರ ನಾವು ಇಡ್ಲಿ ಬ್ಯಾಟರ್ ಮಾಡಿರಿ, ದೋಸೆ ಬ್ಯಾಟರ್ ಮಾಡಿರಿ, ಈ ಥರ ನೀವು ಕೈಯಿಂದ ಒಂದು ಸಲ ಕಲಿಸ್ಕೊರಿ ಅಂದ್ರೆ ಚಲೋ ಫರ್ಮೆಂಟೇಷನ್ ಆಗ್ತೈತೆ ರೀ. पट खाता पट खाता पट खाता बड़ पडुना उना की नहीं उना पट खाता ईशा ईशा ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಸ್ವಲ್ಪ ಲೇಟಾಗಿದ್ವಿ ರೀ, ಯಾಕಂದ್ರೆ ಸಂಡೇ ಅಲ್ಲ, ನಮ್ಮ ಮನೆಯವ್ರದ್ದು ಆಫ್ ಇತ್ತು. ಹಾಗಾಗಿ ಲೇಟಾಗಿದ್ವಿ. ಎಷ್ಟು ಚೆನ್ನಾಗಿ ಹಿಟ್ಟು ಫರ್ಮೆಂಟ್ ಆಗೈತೆ ನೋಡ್ರಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ರಾತ್ರಿ ಸ್ವಲ್ಪ ಕಡಿಮೆ ಹಾಕಿದ್ದೆ, ಹಾಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಸಾಕ್ರಿ ನಮ್ಗೆ. ಬ್ಯಾಟರ್ ರೆಡಿ ಆಯಿತು. ಇವಾಗ ನನ್ನ ಮಗ ಇಬ್ಬರು ಎದ್ದಾರ, ಎಲ್ಲರೂ ಫ್ರೆಶ್ ಆಗಿ ಕುಂತಿದ್ರು. ಇವಾಗ ಅವ್ರಿಗೋಸ್ಕರ ನಾನು ಆ್ಯಕ್ಚುಲಿ ಅಂದ್ಕೊಂಡೆ ಎಲ್ಲ ಟೈಮ್ ಒಳಗೂ ಗ್ರೀನ್ ಚಟ್ನಿ ಮಾಡ್ತೇನೆ ಕೊಬ್ಬರಿದು. ಇವತ್ತು ಬೇಡ, ರೆಡ್ ಚಟ್ನಿ ಮಾಡೋಣ ಅಂತ ಇವತ್ತು ಅದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದಾನೆ ನೋಡ್ರಿ. ನನಗೆ ಈ ಚಟ್ನಿ, ರೆಡ್ ಚಟ್ನಿ ಅಂದರೆ ಬಹಳ ಇಷ್ಟ ಆಗ್ತೈತೆ ರೀ. ಹಾಗಾಗಿ ಇದನ್ನು ಯಾವಾಗಲೂ ನಾನು ನೀರು ದೋಸೆ ಅಂತ ಮಾಡ್ತಾರಲ್ರಿ, ಅವಾಗ ಮಾಡ್ತೇವೆ. ನೀರು ದೋಸೆ, ಕಾಯಿ ದೋಸೆ ಅಂತಾರೆ, ಅವಾಗ ನಾವು ಮಾಡ್ತೇವೆ. ಇವತ್ತು ನಾನು ಇದಕ್ಕೆ ಕೂಡ ಕಾಂಬಿನೇಷನ್ ಆಗ್ತೈತೆ ರೀ, ಹಾಗಾಗಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಅರ್ಧ ಬಟ್ಲು ತೆಂಗಿನಕಾಯಿ ತೊಗೊಂಡ್ರಿ, ಸ್ವಲ್ಪ 3 ಬೆಳ್ಳುಳ್ಳಿ, ಒಂದು 10 ಮೆಣಸಿನ್ಕಾಯಿ ತೊಗೊಂಡ್ರಿ. ಬ್ಯಾಡಗಿ ಮೆಣಸಿನ್ಕಾಯಿ ಅಂತಾರೆ. ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಇಷ್ಟಾದ್ರೆ ಸಾಕು ನೋಡ್ರಿ. ನಮ್ಮ ಮನೆಯೊಳಗೆ ಯಾವಾಗಲೂ ನಮ್ಮ ಮನೆಯವ್ರು ಆಫ್ ಯಾವಾಗ ಇರ್ತೈತೆ ಅವತ್ತು ನಮ್ಮ ಸಂಡೇ ರೀ. ಇವತ್ತೇನೋ ನಮ್ಗೆ ಎಕ್ಸಾಕ್ಟ್ಲಿ ಸಂಡೇನೇ ಆಫ್ ತೊಗೊಂಡಿದ್ರೆ, ಹಾಗಾಗಿ ಅವ್ರದ್ದು ಆಫ್ ಇದ್ದಾಗ ನಾನು ಕಂಪಲ್ಸರಿ ದೋಸೆ, ಪಡ್ಡು, ಈ ಥರ ಇಡ್ಲಿ, ವಡೆ, ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಏನೈತೆ ರೀ ಅದೇನೈತಿ ಅದು ನಮ್ಮ ಮನೆಯೊಳಗೆ ತಪ್ಪಂಗಿಲ್ಲ. ಅಷ್ಟು ಇಷ್ಟಪಟ್ಟು ತಿಂತಾರೆ ಅವರು.
ನಮ್ಮ ಮನೆಯವ್ರದ್ದು ಸಂಡೇ ಅಂತ ಇದ್ದರೆ ಇದೆ ನೋಡ್ರಿ ರುಟೀನಾಗಿ ಚೆನ್ನಾಗಿ ಊಟ ಮಾಡೋದು, ರೆಸ್ಟ್ ಮಾಡೋದು, ಮಕ್ಕಳ ಜೊತೆಗೆ ಆಟ ಆಡೋದು, ಎಂಜಾಯ್ ಮಾಡೋದು. ಏನಾದರೂ ಹೊರಗೆ ಹೋಗೋದಿದ್ರೆ ಹೊರಗೆ ಹೋಗಿ ಬರ್ತಾವ್ರಿ. ಇಷ್ಟ ನೋಡ್ರಿ ಇವತ್ತಿನ ವ್ಲಾಗ್. ಐ ಥಿಂಕ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ.